ಇನ್ನು ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಕೋಪಕ್ಕೆ ಮೊದಲ ಬಲಿ ಬಿದ್ದಿದೆ. ಬೆಂಗಳೂರಿನ ಶಿವಾಜಿನಗರದ ಸಹಾಯಕ ಇಂಜಿನಿಯರ್ ಅನ್ನು ಅಮಾನತು ಮಾಡಿ ಈಗಾಗಲೇ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆದೇಶವನ್ನು ಮಾಡಿದೆ. ಪ್ರಮುಖವಾಗಿ ಕ್ರೆಸೆಂಟ್ ರಸ್ತೆಯಲ್ಲಿ ಡಾಂಬರೀಕರಣ ಮಾಡಬೇಕಾಗಿತ್ತು. ಕ್ರಿಯಾ ಯೋಜನೆಯಲ್ಲಿ ಯಾವ ರೀತಿ ಡಾಂಬರೀಕರಣ ಮಾಡಬೇಕಾಗಿತ್ತೋ ಅದೇ ರೀತಿ ಅದೇ ಮಾದರಿಯಲ್ಲಿ ಅಷ್ಟೇ ಥಿಕ್ನೆಸ್ನಿಂದ ಅದರ ಜೊತೆಗೆ ಅಷ್ಟೇ ಪಾರದರ್ಶಕವಾಗಿ ಹಾಗೆಯೇ ಸರಿಯಾದ ರೀತಿಯಲ್ಲಿ ಡಾಂಬರೀಕರಣ ಮಾಡಬೇಕಾಗಿತ್ತು. ಆದರೆ ಇವತ್ತು ಪರಿಶೀಲನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ರೀತಿ ಕ್ರಿಯಾ ಯೋಜನೆಯಲ್ಲಿ ಅಂದರೆ ವರ್ಕ್ ಆರ್ಡರ್ನಲ್ಲಿ ಯಾವ ರೀತಿ ಮಾಡಬೇಕು ಅಂತ ಸೂಚನೆ ಕೊಡಲಾಗಿತ್ತು, ಅದರ ಬದಲಾಗಿ ಡಾಂಬರೀಕರಣ ಸರಿಯಾದ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಇರಲಿಲ್ಲ. ಜೊತೆಗೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅಂದರೆ ಟೆಕ್ನಿಕಲಿ ಸರಿಯಾದಂಥ ರೀತಿಯಲ್ಲಿ ಡಾಂಬರೀಕರಣ ಕೂಡ ಮಾಡಿರಲಿಲ್ಲ. ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಇದರಲ್ಲಿ ಕೊರತೆ ಕಂಡು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಸಹಾಯಕ ಇಂಜಿನಿಯರ್ ಪೂಜಾರಪ್ಪ ಎನ್ನುವರನ್ನು ಈಗ ಅಮಾನತು ಮಾಡೋದಕ್ಕೆ ಆದೇಶವನ್ನು ನೀಡಲಾಗಿದೆ. ಯಾಕೆಂದರೆ ಬೇಜವಾಬ್ದಾರಿ ಮತ್ತು ಅಸಡ್ಡೆಯ ಕಾರಣಕ್ಕೋಸ್ಕರ ಸರಿಯಾದಂಥ ರೀತಿಯಲ್ಲಿ ಕಾಮಗಾರಿ ಆಗಿರುವಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಿಟ್ಟಾಗಿರುವಂಥ ಸಚಿವ ಕೃಷ್ಣ ಬೈರೇಗೌಡ ಕೂಡಲೇ ಅವರನ್ನು ಅಮಾನತು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ತತ್ಕ್ಷಣಕ್ಕೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಿಂದ ಪೂಜಾರಪ್ಪ ಅವರನ್ನು ಈಗ ಸಸ್ಪೆಂಡ್ ಮಾಡಿದೆ. ತತ್ಕ್ಷಣದಿಂದಲೇ ಜಾರಿ ಬರುವಂತೆ ಅಮಾನತು ಆದೇಶ ಮಾಡಲಾಗಿದ್ದು ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಲಾಗಿದೆ.